ಅಬ್ಬಾ ಅಂತೂ ಬಂದಿಯಲ್ಲ, ನಂಗೆ ಹೊಟ್ಟೆ ತುಂಬಾ ಹಸಿತಿದೆ. ಬಾ ಊಟ ಹಾಕೊಡು. ನೀನ್ ಬಿಡು, ನೀನ್ ಮಾತ್ರ ಅಲ್ಲಿ ಭರ್ಜರಿಯಾಗಿ ಭೋಜನ ಮಾಡಿರ್ತೀಯ, ನಾನ್ ಮಾತ್ರ ಇಲ್ಲಿ ಖಾಲಿ ಹೊಟ್ಟೆಲಿ ಇರ್ಬೇಕು. ಲೇ ಗಣಿ, ಸತೀಶನ್ನ ಕಳ್ಸಿ ನಮ್ ಗಣಿನ್ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ. ನೀನ್ ಬೀಗ ಹಾಕೊಂಡು ನಿನ್ ಫ್ರೆಂಡ್ ಮನೆಗೆ ಹೋದ್ರೆ ನಾನೇನಪ್ಪ ಮಾಡಕ್ಕಾಗತ್ತೆ? ತಮ್ಮನ ಮೇಲೆ ಇಷ್ಟೇನಾ ಪ್ರೀತಿ? ಲೇ ಗಣಿ, ನಿನ್ನನ್ನ ಅಪ್ಪನ್ನ ಬಿಟ್ಟು ನಾನು ಯಾವತ್ತಾದ್ರೂ ಊಟ ಮಾಡ್ತೀನೇನೋ? ಅಂದ್ರೆ ನೀನು ಊಟ ಮಾಡಿಲ್ವಾ? ನಂದು ಊಟ ಆಗಿಲ್ಲ ಗಣೇಶ. ದೊಡ್ಡ ಯಜಮಾನ್ರೆ, ನೀವು ಇಲ್ಲಿ ಇಷ್ಟೊತ್ತಲ್ಲಿ? ಪಾರ್ವತಿ ಒಬ್ಳೆ ಬರ್ತಿದ್ಲಲ್ಲ, ಅವಳನ್ನ ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಹೇಗೂ ಬಂದಿದ್ದೀರಾ? ಹಾಗೆ ಅಪ್ಪ ಮಾಡಿರೋ ಕೈ ರುಚಿನ ನೋಡೇನಂತೆ ಬಂದಿದ್ದ ಯಜಮಾನ್ರೆ. ಹೇ ಗಣೇಶ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಪರವಾಗಿಲ್ಲ, ನೀವೆಲ್ಲ ಊಟ ಮಾಡಿ. ಓ, ಆಗ್ಲೇ ನಿಮ್ದು ಊಟ ಆಗಿದೆ, ಸುಮ್ನೆ ತಮಾಷೆಗಳಿದ್ರಾ? ಇಲ್ಲ ಗಣಿ, ಯಜಮಾನ್ರನ್ನ ಊಟ ಮಾಡಿಲ್ಲ. ಹೌದಾ? ಮತ್ ಮಂದಿ ಮಾಡಿ. ಹೇ ಗಣಿ, ಅವರು ನಮ್ಮನ್ನೆಲ್ಲ ಊಟ ಮಾಡೋದ? ಅರೆ ಸಾರಥಿ, ಅದ್ರಲ್ಲೇನಿದೆ, ನಾವು ತಿನ್ನೋದು ಅನ್ನನೇ ತಾನೇ. ಇವತ್ತು ನಾನು ನಿಮ್ಮ ಮನೇಲೆ ನಿಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡೋದು ಅಷ್ಟೇ. ಬಂದಿದ್ದ ಯಜಮಾನ್ರೆ, ನಾನು ತಟ್ಟೆ ಬಡಿಸ್ತೀನಿ. ದೊಡ್ಡ ಯಜಮಾನ್ರೆ, ನೀವು ನಮ್ಮ ಮನೆಗೆ ಬಂದು ನಮ್ಗಳ ಜೊತೆಲಿ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದು ನಮಗೆಲ್ಲ ಭಾರಿ ಖುಷಿ. ಸಾರಥಿ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋಕ್ಕಿಂತ ಹೀಗೆ ನೆಲದ ಮೇಲೆ ಕಾಲು ಮಡಿಸ್ಕೊಂಡು ಕೂತ್ಕೊಂಡು ಊಟ ಮಾಡೋದೇ ಚಂದ. ಹೊಟ್ಟೆ ಕಮ್ಮಿನೂ ಹಿಡಿಸುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ದೊಡ್ಡ ಯಜಮಾನ್ರೆ, ನೀವು ನಮ್ಮ ಅಕ್ಕನ ಪಕ್ಕ ಕೂತ್ಕೊಂಡು ಊಟ ಮಾಡ್ತಿರೋದನ್ನ ನೋಡಿದ್ರೆ ನಮ್ಮ ಭಾವನೆ ನಮ್ಮ ಅಕ್ಕನ ಪಕ್ಕ ಕೂತಿದ್ದಾರೆ ಅನ್ಸ್ತಿದೆ. ಅಖಿಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಅಪ್ಪ ಅಮ್ಮ ರೂಮಲ್ಲಿ ಇಲ್ವಲ್ಲ, ಮಾಡಿ ಮೇಲೇನಾದ್ರೂ ಇರ್ಬೋದಾ? ಅಖಿಲ, ಈ ಚಾಕುನ ಯಾಕೆ ತಗೊಂಡೆ? ನಿನ್ನೆ ನನ್ನ ಉಸಿರು ಕಟ್ಸಿ ಸಾಯಿಸಕ ಪ್ರಯತ್ನ ಮಾಡ್ದೋಳು ಈ ಚಾಕು ಕಳಿಸಿರೋಳೆ. ಅಂದ್ರೆ ನಿನ್ಮೇಲೆ ಆಗಿದ್ದು ಕೊಲೆ ಪ್ರಯತ್ನ, ಅದಕ್ಕೆ ಕಾರಣ ಅವಳ? ಹೌದು ರಘು, ನಿನ್ನೆ ನೀವು ನನಗೆ ಗಿಫ್ಟ್ ಅಂತ ತಂದ ಕಾರ್ನಲ್ಲಿ ಮುಂಚೆ ನಾನು ಅದೆಷ್ಟೋ ಸಲ ಕೂತಿದ್ದೀನಿ, ಓಡಾಡಿದ್ದೀನಿ. ಆ ಕಾರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಆ ಕಾರ್ ಒಳಗಡೆ ಹೋಗಿ ಕೂತ್ಕೊಂಡು ಕೀ ಆನ್ ಮಾಡಿದ ತಕ್ಷಣನೇ ಡೋರ್ ಲಾಕ್ ಆಗೋಯ್ತು. ಕಾರ್ ತುಂಬಾ ಗ್ಯಾಸ್ ತುಂಬಿಕೊಂಡ್ಬಿಡ್ತು. ಹೌದಾ ಅಖಿಲ,
ನೀನು ಹೇಳಿದ ನಿಜ. ಇನ್ನೊಂದು ವಿಷಯ ನಿನಗೆ ಹೇಳಬೇಕಾಗಿತ್ತು. ಆ ಕಾರಿನ ಕೀ ಅಲ್ಲಿ ಬಿಟ್ಟಿರ್ಲಿಲ್ಲ ನಾನು, ನನ್ನ ಹತ್ರನೇ ಇತ್ತು. ನನ್ನ ಅನುಮಾನ ನಿಜ ಆಯ್ತು ರಘು. ಕಾರಲ್ಲಿ ಕೀನ ನೀವೇ ಇಟ್ಟಿದ್ದೀರಾ ಅನ್ಕೊಂಡಿದ್ದೆ. ನಾನು ಕಾರಲ್ಲಿ ಹೋಗಿ ಕೂತ್ಕೊಂಡು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಕಾರ್ ಪೂರ್ತಿ ಗ್ಯಾಸ್ ತುಂಬ್ಕೊಂಡ್ಬಿಡ್ತು. ಡೋರ್ ಓಪನ್ ಮಾಡೋಕ್ಕೂ ಆಗಲಿಲ್ಲ. ಈ ಕೆಲಸನ ಅವಳೊಬ್ಬಳಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅವಳು ಎಂಥವಳು, ಅವಳು ಸೇಡಿನ ಭಾವನೆ ಎಂಥದ್ದು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅವಳ ಲೆಕ್ಕದಲ್ಲಿ ಅವಳನ್ನ ಎದುರು ಹಾಕೊಂಡವ್ರು ಯಾರು ಬದುಕಿರಲೇಬಾರದು. ಅದಕ್ಕೋಸ್ಕರ ಅವಳು ಎಂಥ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾಳೆ. ನಮಗಾಗದೆ ಇರೋಳು ಅಂದ್ರೆ ಅವಳು ಮಾತ್ರ. ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಳೆ ಅನ್ನಿಸ್ತಿದೆ ರಘು. ಅವಳು ಇಲ್ಲೇ ನಮ್ ಸುತ್ತಮುತ್ತ ಎಲ್ಲೋ ಇದ್ದಾಳೆ. ನಮ್ಮನ್ನ ತೀರಾ ಹತ್ರದಿಂದ ಗಮನಿಸ್ತಿದ್ದಾಳೆ ಅನ್ನಿಸ್ತಿದೆ. ಮಾಮ್ ಕಾರೊಳಗೆ ಕೂತ್ಕೊಂಡು ಕೀ ಆನ್ ಮಾಡ್ತಿದ್ದಂಗೆ ಎಲ್ಲ ಡೋರ್ಗಳು ಲಾಕ್ ಆಯ್ತಂತೆ. ತೆಗಿಯಕ್ಕೆ ಟ್ರೈ ಮಾಡಿದ್ರೆ ಒಂದು ಡೋರ್ ಓಪನ್ ಆಗಲಿಲ್ಲ. ಇದರರ್ಥ ಏನು ಬ್ರೋ? ಇದರಿಂದ ಯಾರ್ದಾದ್ರೂ ಕೈ ಹೊಡೆ ಇರ್ಬೋದಾ? ನಿಂಗೇನು ಅನ್ಸುತ್ತೆ ಬ್ರೋ? ಇಲ್ಲ ಪ್ರೀತು, ನನ್ಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಮ್ಗಾಗದೇ ಇರೋರು ಯಾರಿದ್ದಾರೆ? ಅದರಲ್ಲೂ ಅಮ್ಮನ ನೋಡಿದ್ರೆ ಯಾರಿಗೆ ಆದರೂ ಕೈ ಎತ್ತಿ ಮುಗಿಬೇಕು ಅನ್ನೋ ಭಾವನೆ ಬರುತ್ತೆ. ಅಂಥದ್ರಲ್ಲಿ ಇಷ್ಟು ದಿನ ಇಲ್ಲದೆ ಇರೋ ಶತ್ರುಗಳು ಈಗ ಸಡನ್ ಆಗಿ ಎಲ್ಲಿಂದ ಹುಟ್ಕೊಳ್ತಾರೆ? ಶತ್ರುಗಳು ಯಾವಾಗ ಹೇಗೆ ಬೇಕಾದ್ರೂ ಹುಟ್ಕೋಬೋದು ಬ್ರೋ. ಅವರು ಯಾರನ್ನ ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಗೆಸ್ಸೇ ಮಾಡೋಕ್ಕಾಗಲ್ಲ. ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಬೇಡ ರಘು. ಯಾಕೆ? ಅಮ್ಮ ಟೆನ್ಷನ್ ಆಗ್ತಾರೆ ಪ್ರೀತು. ನಡೆದಿರೋ ಕೋಇನ್ಸಿಡೆನ್ಸ್ ಅಂತ ಅನ್ಕೊಂಡಿದ್ದಾರೆ. ಇನ್ ಕೇಸ್ ನಾವು ಇವಾಗ ಪೊಲೀಸು ಕಂಪ್ಲೇಂಟು ಅಂತ ಹೋದ್ರೆ ಸುಮ್ಮನೆ ಇನ್ನೂ ಡಿಸ್ಟರ್ಬ್ ಆಗ್ತಾರೆ ಪ್ರೀತು. ಜೊತೆಗೆ ಇವಾಗ ಅಮ್ಮನ ಮೇಲೆ ಆಗಿರೋದು ಅಟ್ಯಾಕ್ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ. ಇವಾಗ ಇನ್ ಕೇಸ್ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ವಿ ಅಂತ ಅನ್ಕೋ, ಅವರು ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳಿದ್ರೆ ಆ ಪ್ರಶ್ನೆ ನಮ್ಮ ಹತ್ರ ಏನು ಉತ್ತರ ಇದೆ? ಇನ್ಮೇಲೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಯಾವ ಕ್ಷಣದಲ್ಲಾದರೂ ಅಪಾಯ ಎದುರಾಗ್ಬೋದು. ಇನ್ನೊಂದು ವಿಷಯ ರಘು, ಅವಳಿಂದಾಗಿ ನನಗೇನಾದರೂ ಆದರೆ ಮಕ್ಕಳ ಜೊತೆ ನೀವಿದ್ದು ಧೈರ್ಯ ತುಂಬಬೇಕು. ಅಖಿಲ, ಎಂಥ ಮಾತು ಅಂತ ಆಡ್ತೀಯ? ನೀನಿಲ್ದೆ ನಾನು ಬದುಕಿರೋಕ್ಕೆ ಸಾಧ್ಯನಾ? ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಯಾವತ್ತೂ ಇಂಥ ಮಾತಾಡಬೇಡ. ನಾನಿರೋವರೆಗೂ ನಿನ್ ಖಂಡಿತ ಏನೂ ಆಗಲ್ಲ. ಅಖಿಲ, ಜೀವನದ ಪಯಣದಲ್ಲಿ ದಂಪತಿಗಳು ಕೈ ಹಿಡಿದು ಕೊನೆವರೆಗೂ ಸಾಗಬೇಕಾಗಿದೆ. ಅಂಥದ್ರಲ್ಲಿ ನೀನಿಲ್ಲದ ಜೀವನ ನನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನೀನೇ ನನ್ನ ಉಸಿರು, ನನ್ನ ಹೃದಯದ ಪ್ರತಿಯೊಂದು ಮಿಡಿತದಲ್ಲೂ ನೀನಿದೆಯಾ ಅಖಿಲ. 7 ಜನ್ಮಕ್ಕೂ ನೀನೇ ನನ್ನ ಸಂಗಾತಿಯಾಗಿ ಬರಬೇಕು ಅಂತ ದಿನ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಒಂದ್ ವೇಳೆ ನನಗೆ ಏನೇ ಆದ್ರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ನಾನು ಕಟ್ಕೊಳ್ಳಲ್ಲ ಅಖಿಲ. ನಿಮಗೆ ಹೇಗೆ ನನ್ನನ್ನು ಬಿಟ್ಟಿರಕ್ಕಾಗಲ್ವೋ, ನನಗೂ ಹಾಗೆ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ ರಘು. ಮತ್ತೆ ಯಾಕಂತ ಮಾತಾಡ್ದೆ? ನಿನ್ ಮಾತಿಂದ ನನಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತು ತಾನೆ? ಗೊತ್ತು ರಘು, ಆದ್ರೆ ಅವಳ ಮೇಲಿನ ಭಯದಿಂದ ಹಾಗೆಲ್ಲ ಹೇಳ್ಬಿಟ್ಟೆ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ. ಏನೇ ಬಂದ್ರು ಇಬ್ರು ಧೈರ್ಯದಿಂದ ಎದುರಿಸೋಣ. ರಘು, ನೀವು ನನ್ನ ಜೊತೆ ಇರೋವರೆಗೂ ನನ್ಗೇನೂ ಆಗಲ್ಲ ಅಲ್ವಾ? ಇಲ್ಲ ಅಖಿಲ, ಖಂಡಿತವಾಗ್ಲೂ ಏನೂ ಆಗಲ್ಲ. ಖಂಡಿತ ಏನೂ ಆಗಲ್ಲ.
ನಾನಿದ್ದೇನೆ, ಧೈರ್ಯವಾಗಿರು. ಖಂಡಿತ ಏನೂ ಆಗಲ್ಲ ಅಖಿಲ, ಏನೂ ಆಗಲ್ಲ. ಅಲ್ಲ ಪಾರ್ವತಿ, ಅರಸನಕೋಟೆಗೆ ಎದುರಾಗಿರೋ ಆ ಶತ್ರು ಅನುಷ್ಕಾನೇ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂದಮೇಲೆ ಈ ಹೊಸ ಶತ್ರು ಯಾರೇ ಹುಟ್ಕೊಂಡ್ಲು? ಒಂದು ವೇಳೆ ಆ ಚಾಕು ಕಳಿಸಿರೋದು ಅನುಷ್ಕಾನೇ ಯಾಕಾಗಿರ್ಬಾರ್ದು? ಇಲ್ಲ ಸಾವಿತ್ರಕ್ಕ, ಅದು ಅನುಷ್ಕಾ ಅಲ್ಲ. ಹೇಗೆ ಹೇಳ್ತೀಯಾ? ಚಾಕು ಕಳ್ಸಿರೋರು ತಮಗೆ ಗೊತ್ತು ಅನ್ನೋ ಥರ ಅಖಿಲಮ್ಮ ಮಾತಾಡ್ತಿದ್ರು. ಒಂದು ವೇಳೆ ಅದು ಅನುಷ್ಕಾನೇ ಆಗಿದ್ರೆ ಅವ್ರು ಯಾಕೆ ಅವ್ರನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು? ಹೌದು, ನೀನು ಹೇಳೋದು ಸರಿನೇ. ಅವಳು ಬೇರೆನೇ ಬಿಡು. ಆದರೆ ಅವಳು ಯಾರು ಅನ್ನೋದೇ ಈಗ ನನ್ನ ತಲೆಯಲ್ಲಿ ಕೊರಿತಿರೋದು ಸಾವಿತ್ರಕ್ಕ. ಇಲ್ಲಿ ಅಖಿಲಮ್ಮಂಗೆ ಅಪಾಯ ಮಾಡಿದ್ದು ಅನುಷ್ಕಾ, ಆ ಸ್ಪಷ್ಟತೆ ನನಗಿದೆ. ಆದರೆ ಅದನ್ನು ಮಾಡಿದ್ದು ಆ ಚಾಕು ಕಳಿಸ್ದೋಳು ಅನ್ನೋ ಸ್ಪಷ್ಟತೆ ಅಖಿಲಮ್ಮಂಗಿದೆ. ನಾನು ನೋಡಿದ್ದು ಸತ್ಯ, ಹಾಗೆ ಅಖಿಲಮ್ಮ ಹೇಳ್ತಿರೋದು ಸತ್ಯ ಅನ್ನೋದಾದರೆ ಚಾಕು ಕಳಿಸ್ದೋಳ್ಗೂ ಅನುಷ್ಕಾಗೂ ಏನಾದರೂ ಸಂಬಂಧ ಇರ್ಬೋದಾ? ಡೋಂಟ್ ವರಿ ಮಾಮ್, ನಾನೇ ನೀನ್ ನನ್ನ ತಾಯಿ ಅಂತ ರಿವೀಲ್ ಮಾಡೋವರೆಗೂ ಆ ಅರಸನಕೋಟೆಯ ಒಂದು ಹುಲ್ಕಡ್ಡಿಗೂ ನಮ್ಮ ಬಗ್ಗೆ ಏನೂ ಗೊತ್ತಾಗಲ್ಲ. ಆ ಥರ ಸೀಕ್ರೆಟ್ ಮೇಂಟೈನ್ ಮಾಡಿದ್ದೀನಿ. ಹಾ ಮಾಮ್, ಇವತ್ತು ನೀವು ಆ ಕೆಲ್ಸದೊಳ್ ಚಡ್ಪಡಿಕೆನ ನೋಡ್ಬೇಕಿತ್ತು. ಹೇಗೆ ವಿಲ ವಿಲ ಅಂತ ಒದ್ದಾಡ್ತಿದ್ಲು ಗೊತ್ತಾ? ಬೇಬಿ ಬಿ ಕೂಲ್. ನಿನ್ ಫೀಲಿಂಗ್ಸ್ನ ಕೋಪನ ಕಂಟ್ರೋಲ್ನಲ್ಲಿ ಇಟ್ಕೊ. ನೀನ್ ಆ ಕೆಲಸದವಳು ಸರಿಸಮಕ್ಕಿಳಿದು ಅವಳಿಗೆ ಚಾಲೆಂಜ್ ಹಾಕಿ ಈ ತರ ಎಲ್ಲ ಹುಚ್ಚಾಟಗಳನ್ನ ಆಡ್ಬೇಡ. ನಮ್ಮ ಗುರಿ ಅವಳಲ್ಲ, ಗೊತ್ತು ತಾನೆ. ಹಾಗಂತ ಅಖಿಲಾಂಡೇಶ್ವರಿನ ಅಷ್ಟು ಸುಲಭವಾಗಿ ಸಾಯೋದಕ್ಕೆ ಬಿಡಬಾರ್ದು. ಅವಳನ್ನ ಹೇಗೆ, ಎಲ್ಲಿ, ಯಾವಾಗ ಹೊಡಿಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಡೋಂಟ್ ವರಿ ಮಾಮ್, ನಿಮ್ಮ ಆಶೀರ್ವಾದ ನನ್ನ ಮೇಲಿರೋವರೆಗೂ ನನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ನೀವು ನಿಶ್ಚಿಂತೆಯಿಂದಿರಿ. ಎನಿವೇಸ್, ನಾನು ಅರಸನಕೋಟೆಗೆ ಹೋಗಿ ಅಖಿಲಾಂಡೇಶ್ವರಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತೀನಿ. ಓಕೆ ಬೇಬಿ, ಬಾಯ್, ಟೇಕ್ ಕೇರ್. ಬಾಯ್ ಮಾಮ್. ಏನು ಹೇಳ್ತಿದ್ಯಾ ಪಾರ್ವತಿ? ಹೌದು ಸಾವಿತ್ರಕ್ಕ, ಅನುಷ್ಕಾ ಹಿಂದೆ ಯಾವುದೋ ಕಾಣದ ಕೈ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನ್ ನನ್ನ ವಿರುದ್ಧ ಗೆಲ್ಲೋದು ಮುಖ್ಯನೋ ಅಥವಾ ಈ ಮನೆಯವ್ರ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯನೋ ನೀನೇ ಯೋಚನೆ ಮಾಡಿ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಆದಿ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನುಷ್ಕಾ, ಕೂತ್ಕೋ ಬಾಮ್ಮ. ಅತ್ತೆ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಹೇಗಿದ್ದೀರಾ ಅತ್ತೆ? ಪರವಾಗಿಲ್ಲಮ್ಮ. ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತೇ ಇಲ್ಲ ಅನ್ನೋ ಥರ ಹೇಗೆ ನಾಟಕ ಮಾಡ್ತಿದ್ದಾಳೆ. ಅತ್ತೆ, ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ಕ್ಷಮೆನಾ? ಯಾಕಮ್ಮ? ಆ್ಯಕ್ಚುಲಿ ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ ಅತ್ತೆ. ನೆನ್ನೆ ನಿಮ್ಮ ಕಾರಲ್ಲಿ ಆದ ಘಟನೆಗೆ ನಾನೇ ಕಾರಣ ಅತ್ತೆ. ಏನಮ್ಮ ಹೇಳ್ತಾ ಇದೀಯಾ? ನಿನ್ನೆ ನಡೆದ ಘಟನೆಗೆ ನೀನ್ ಕಾರಣನಾ? ಹೌದು ಮಾವ. ನಿಮ್ಗೆ ಆ ಕಾರ್ ತರೋದಕ್ಕೆ ಐಡಿಯಾ ಕೊಟ್ಟಿದ್ದೆ ನಾನಲ್ವಾ?
ಕಾರ್ ತಂದಿದ್ದಕ್ಕೇನೆ ಅತ್ತೆ ಆ ಕಾರಲ್ಲಿ ಕೂತಿದ್ದು ಹಾಗಾಗಿದ್ದು. ಸೊ ಪರೋಕ್ಷವಾಗಿ ಅತ್ತೆಗೆ ಹಾಗಾಗೋದಕ್ಕೆ ನಾನೇ ಕಾರಣ ಅಲ್ವಾ ಮಾವ? ಅನುಷ್ಕಾ, ನಿನ್ನ ಪ್ರಕಾರ ಯೋಚನೆ ಮಾಡೋದಾದರೆ ಅದಕ್ಕೆ ಕಾರಣ ನಾನೂ ಆಗ್ತೀನಿ. ಯಾಕಂದರೆ ನೀನೇನೋ ಐಡಿಯಾ ಕೊಟ್ಟೆ, ಆದರೆ ಕಾರ್ ತಂದಿದ್ದು ನಾನು ತಾನೆ. ಅದೇ ಅಖಿಲಾಗಿ ಮುಳ್ಳಾಯಿತು. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನನಗೆ ಹಾಗಾಗಿದ್ದಕ್ಕೆ ನೀವುಗಳು ಯಾರೂ ಕಾರಣ ಅಲ್ಲ. ಅದಕ್ಕೆ ಯಾರು ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಮ್ಮ ಹೇಳ್ತಾ ಇದ್ದೀರಾ? ಹೇಳಿ ಅಮ್ಮ, ಯಾರು? ನಾನು ನೀವಾ? ಹೌದಪ್ಪ, ನಿಮ್ಮೆಲ್ಲರ ಜೊತೆನೂ ಹೋಗೋದು ಬಿಟ್ಟು ನಾನೊಬ್ಬಳೇ ಹೋಗಿ ಆ ಕಾರಲ್ಲಿ ಕೂತ್ನಲ್ಲ, ಆ ನನ್ನ ಕೆಟ್ಟ ಕುತೂಹಲನೇ ಕಾರಣ. 25 ವರ್ಷಗಳ ಹಿಂದೆ ಆ ಕಾರ್ ಹೇಗಿತ್ತೋ ಈಗಲೂ ಹಾಗೇ ಇದೆ ಅಂತ ಅಂದ್ಕೊಂಡ್ಬಿಟ್ನಲ್ಲ, ಅದಕ್ಕೆ ಆಗಿದ್ದು ಇದೆಲ್ಲ. ಹೋಗ್ಲಿ ಬಿಡಿಮ್ಮ, ಅದೊಂದು ಕೆಟ್ಟ ಘಟನೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡೋಣ. ದೇವ್ರ ದಯೆಯಿಂದ ನಿಮ್ಗೇನೂ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ದೇವ್ರ ಥರ ಈ ಪಾರ್ವತಿ ಬಂದು ನನ್ನ ಕಾಪಾಡಿದ್ಲು. ಅವಳಿಗದೆಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಹೌದು ಅತ್ತೆ, ಅದೇನೋ ಗೊತ್ತಿಲ್ಲ, ಎಲ್ಲಿ ಕೆಟ್ಟದ್ ನಡೀತಿರುತ್ತೋ ಅಲ್ಲಿ ಪಾರ್ವತಿ ಸೂಪರ್ ವುಮೆನ್ ತರ ಬಂದ್ಬಿಡ್ತಾಳೆ. ಇದೆಲ್ಲ ಹೇಗ್ ಸಾಧ್ಯ ಪಾರ್ವತಿ? ಅದೇನೋ ಗೊತ್ತಿಲ್ಲ ಮೇಡಮ್. ದೇವ್ರ ದಯೆಯಿಂದ ನಮ್ಮವ್ರೇನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ವಾವ್, ಸೂಪರ್, ರಿಯಲಿ ಗ್ರೇಟ್ ಪಾರ್ವತಿ. ಸರಿ ಸರಿ, ಬನ್ನಿ ಮೇಡಮ್, ಕಾಫಿ ಮಾಡಿಕೊಡ್ತೀನಿ. ಪರವಾಗಿಲ್ಲ, ಆಮೇಲೆ ಕುಡಿತೀನಿ. ಪಾರ್ವತಿ, ಇಲ್ಲೇ ತಂದು ಕೊಟ್ಬಿಡಮ್ಮ. ಇಲ್ಲ ಅಮ್ಮ, ಇತ್ತೀಚೆಗೆ ಅನುಷ್ಕಾ ಮೇಡಮ್ಮೇ ಅಡುಗೆ ಮನೆಗೆ ಬಂದು ನಾನು ಅಲ್ಲೇ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರೆ ಅವ್ರಿಗೆ ಅದೇ ಖುಷಿ ಆಗೋದು. ಇಸ್ ಇಟ್ ಸೋ? ಹಾ ಅತ್ತೆ, ಬನ್ನಿ ಮೇಡಮ್. ಸರಿ, ನನ್ನ ಆಸೆನ ಈಡೇರಿಸ್ತೀನಿ ಅಂತಿದ್ಯಾ, ನಾನು ಯಾಕೆ ಬೇಡ ಅನ್ಲಿ? ಲೆಟ್ಸ್ ಗೋ. ಅಖಿಲ, ಪಾರ್ವತಿಗೆ ನಿಂಥರದ್ದೇ ಗುಣ. ಎಲ್ಲರ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾಳೆ ಅಲ್ವಾ? ಒಂದೊಂದ್ಸಲ ಅನ್ಸುತ್ತೆ ಅವಳು ನಮ್ಮನೆ ಕೆಲಸದೊಳಗೆ ಇರಬಾರ್ದಿತ್ತು ಅಂತ. ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು ಸದಾ ನಮ್ಮನೇಲೇ ಇರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೌದು ರಘು, ನೀವು ಹೇಳೋದು ಸರಿನೇ. ಯಾವತ್ತಿದ್ರೂ ಅವಳು ಮದುವೆ ಆಗಿ ಬೇರೆ ಮನೆಗೆ ಹೋಗಲೇಬೇಕು. ಆದರೆ ಅವಳಿಗೆ ಸಿಗೋ ಹುಡುಗ ಒಳ್ಳೆ ಗಂಡನಾಗಿದ್ದು ಮನೆತನ ಚೆನ್ನಾಗಿದ್ರೆ ಸಾಕು. ಅದಕ್ಕೆ ನೀವಿಬ್ರು ಮನ್ಸು ಮಾಡಿದ್ರೆ ಪಾರ್ವತಿ ಮದುವೆ ಆದ್ಮೇಲೂ ಇಲ್ಲೇ ಇರಬಹುದು. ಹೌದಾ? ಅದು ಹೇಗೆ? ಈ ಮನೇಲಿ ಅಥವಾ ನಮ್ಮ ಕಂಪ್ನಿಲಿ ಯಾರಾದರೂ ಕೆಲಸ ಮಾಡೋ ಒಳ್ಳೆ ಹುಡುಗನ್ ನೋಡಿ ಇಬ್ರಿಗೂ ಮದುವೆ ಮಾಡಿ ಇಬ್ಬರನ್ನೂ ಇಲ್ಲೇ ಇಟ್ಕೊಂಡ್ರೆ ಆಯ್ತಲ್ವಾ? ಅಂಥ ಪ್ರಯತ್ನನ ಹಿಂದೊಂದ್ಸಲ ನಾವು ಮಾಡಿದ್ವಲ್ಲ. ಆದ್ರೆ ಯಾರು, ಯಾವಾಗ, ಯಾರನ್ನ ಮದುವೆ ಆಗ್ಬೇಕು ಅನ್ನೋದನ್ನ ಆ ಭಗವಂತನೇ ನಿರ್ಧಾರ ಮಾಡಬೇಕು. ನೋಡೋಣ ಯಾವಾಗ ಕಾಲ ಕೂಡ್ ಬರುತ್ತೋ ಅಂತ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಆದಿ ಮದುವೆ ಮಾಡಿ ಮುಗಿಸೋಣ. ಹೌದು ಅದಕ್ಕೆ ಅಲ್ವಾ ರಘು? ನಿಜ,
ಅದೊಂದು ಆಗ್ಬಿಟ್ರೆ ನಿನ್ನಷ್ಟು ಖುಷಿ ಪಡೋರು ಈ ಮನೇಲಿ ಬೇರೆ ಯಾರು ಇರಲ್ಲ ಅನ್ಸುತ್ತೆ.